ಅಳಿದು ಹೋಗುವುದಕ್ಕಿಂತ ಮೊದಲು ಉಳಿಸಿಕೊಳ್ಳುವ ಆಲೋಚನೆ ನನ್ನದು. ಸೊ ಸ್ನೇಹಿತರೆ, ನಾನು ನಿಮ್ಮನ್ನು ಇವತ್ತು 11ನೇ ಶತಮಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇತಿಹಾಸ ಪುಟಗಳಲ್ಲಿ ಮರೆಯಾಗಿ ಹೋಗಿರ್ತಕ್ಕಂಥ ಕಡಕಲ್ ಗ್ರಾಮದಲ್ಲಿರ್ತಕ್ಕಂಥ ಇದೇನಿವತ್ತು ಕೆರೆ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾನೆ. ಯಾವುದು ದೇವಸ್ಥಾನ ಸಿಗಲಿಲ್ವಾ, ಯಾವ ಇತಿಹಾಸದ ಸ್ಥಳ ಸಿಗಲಿಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ಇವತ್ತು ನಾನು 11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯದ ಮುಂದಿದ್ದೀನಿ. ಬನ್ನಿ ಆ ದೇವಾಲಯ ಯಾವುದಂತ ನೋಡೋಣ. ಕುಣಿ ಸೋಮೇಶ್ವರ ದೇವಾಲಯಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸೊ ಅದು ಮೂಲತಃ ಶಿವನ ದೇವಾಲಯವಾಗಿದ್ದು ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ, ಅದು ಇತಿಹಾಸ ಸುಪ್ರಸಿದ್ಧಿ ಅನ್ನಲಿಕ್ಕೆ ಕಾರಣ ಆ ದೇವಾಲಯದ ಒಳಗಿರ್ತಕ್ಕಂಥ ಒಂದು ಶಾಸನ. ಆ ಶಾಸನದಲ್ಲಿ ಏನಿದೆ ಅಂದರೆ ರಾಯಚೂರಿಗೆ ಬಹುಮುಖ್ಯವಾಗಿ ಒಂದು ಹೆಸರು ಬರುತ್ತೆ. ಆ ಹೆಸರಿನಿಂದನೇ ನಮ್ಮ ರಾಯಚೂರನ್ನ ಗುರುತಿಸ್ತಾರೆ. ಸೊ ಆ ಹೆಸರು ಬರಲಿಕ್ಕೆ ಕಾರಣ ಈ ಶಾಸನದಲ್ಲಿ ಆ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಬಹುಮುಖ್ಯವಾಗಿ ನಿಮಗೆ ಆಗಲೇ ಹೇಳಿದೆ, ಎಡೆದೊರೆಯ ನಾಡು ಎಂಬ ಹೆಸರು ನಮ್ಮ ರಾಯಚೂರಿಗೆ ಎಲ್ಲಿಂದ ಬಂತು ಅಂತ ತಿಳಿಸಿಕೊಡುವಂತಹ ಒಂದು ಶಾಸನ ಈ ದೇವಾಲಯದಲ್ಲಿ ಇದೆ. ಅದೇ ಈ ಶಾಸನ. ಈ ಶಾಸನದಲ್ಲಿ ಏನಪ್ಪ ಇದೆ ಅಂದರೆ, ಯಾದವ ವಂಶಸ್ಥರ ಸಾಮಂತ ದೊರೆಯಾಗಿರ್ತಕ್ಕಂಥ ಬಜ್ಜರಸನ ವಿವರಣೆ ಇದೆ. ಆ ಬಜ್ಜರಸನೇ ಈ ಶಿಲಾಶಾಸನವನ್ನು ಕೆತ್ತಿಸಿರುತ್ತಾನೆ. ಕಾರಣ, ಬಿಲ್ಲಮ ರಾಜನ ಆಡಳಿತದ ಕಾಲಾವಧಿ ಯಾವ ಥರ ಇತ್ತು, ಬಿಲ್ಲಮ ರಾಜನಿಗೆ ಯಾವ ತರಹದ ಬಿರುದುಗಳಿದ್ದವು ಅಂತ ಉಲ್ಲೇಖ ಈ ಶಾಸನದಲ್ಲಿದೆ. ಒಂದು ಅವನ ಬಿರುದು ಏನಪ್ಪ ಅಂದರೆ, ಆ ಬಿಲ್ಲಮ ರಾಜನ ಬಿರುದು ಏನಪ್ಪ ಅಂದರೆ ಪ್ರತಾಪ ಚಕ್ರವರ್ತಿ ಎಂಬ ಬಿರುದು ಆ ಅರಸನಿಗಿತ್ತು ಎಂದು ತೋರಿಸಿಕೊಡುವಂತಹ ಶಿಲಾಶಾಸನ ಇದಾಗಿದೆ. ಇದು ಸಂಪೂರ್ಣವಾಗಿ ಶಿಥಿಲಾವಸ್ಥೆ ಅಲ್ಲ, ಶಿಥಿಲಗೊಂಡು ಬಿಟ್ಟದ, ಎರಡೋಳಾಗ್ಯದ, ಏನೇನೂ ಇಲ್ಲ ಈ ಶಾಸನದಲ್ಲಿ. ಸೊ ಇತಿಹಾಸಕಾರರು ಈ ಶಾಸನವನ್ನು ನೋಡಿ ಈ ಶಾಸನದಲ್ಲಿ ಏನಿದೆ ಅಂತ ಬರ್ಕೊಂಡು ಹೋದಾಗ ಬರ್ಕೊಂಡು ಹೋಗಿರೋದನ್ನು ನಾನು ನಿಮ್ಗೆ ಓದಿ ಹೇಳ್ತಾ ಇದ್ದೀನಿ. ಸೊ ಈ ಶಾಸನ ಸಂಪೂರ್ಣವಾಗಿ ಈ ವ್ಯವಸ್ಥೆಯಲ್ಲಿದೆ. ಇದು 70 ಸಾಲಿನ ಶಿಲಾಶಾಸನವಾಗಿದ್ದು ಈ ಕಡಕಲ್ ಗ್ರಾಮದ ಹಾಗೂ ಈ ಕಡಕಲ್ಲನ್ನು ಆಳ್ತಕ್ಕಂಥ ಸಾಮಂತ ದೊರೆಯ ವಿವರಣೆ ಈ ಶಾಸನದಲ್ಲಿದೆ. ಸೊ ಈ ದೇವಾಲಯ ಈ ಕೆರೆಯ ದಡದಲ್ಲಿ ಆ ದೇವಾಲಯವಿದೆ. 6 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ದೇವಾಲಯ. ಸೊ ಇದೆ ಕಡಕಲ್ ಗ್ರಾಮದಲ್ಲಿ ಇರ್ತಕ್ಕಂಥ ಕುಣಿ ಸೋಮೇಶ್ವರ ದೇವಾಲಯ. ಈ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯ ಈ ದೇವಸ್ಥಾನನ ನಿರ್ಮಿಸುತ್ತಾನೆ. ತದನಂತರ ದೇವಗಿರಿಯ ಯಾದವರು ಬಂದು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರೆ. ಒಳಗಡೆ ಹೋಗ್ಬಿಟ್ಟು ಆ ದೇವಸ್ಥಾನ ಹೇಗಿದೆ ನೋಡೋಣ ಬನ್ನಿ. ದೇವಾಲಯಕ್ಕೆ ಹೋಗ್ಬೇಕಂದ್ರೆ ಸರಿಯಾದ ರಸ್ತೆಯ ವ್ಯವಸ್ಥೆ ಇರುವುದಿಲ್ಲ. ಕಾಲ್ನಡಿಗೆ ದಾರಿ, ಬಂಡಿ ದಾರಿ ಅಂತ ಕರಿತೀವಿ ನಾವು ಇದನ್ನು. ಸೊ ಹೊಲಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಹೋಗಿ ಆ ದೇವಾಲಯವನ್ನು ನೋಡಬೇಕು. ಪ್ರವೇಶ ದ್ವಾರ. ಈ ದ್ವಾರ ಕಾಲಾನಂತರ ನಶಿಸಿ ಹೋಗಿರ್ಬೋದು, ಹಾಳಾಗಿರ್ಬೋದು. ಇದನ್ನು ಹೊಸದಾಗಿ ಗ್ರಾಮಸ್ಥರು ನಿರ್ಮಾಣ ಮಾಡಿದ್ದ ಕಾರಣ ಈ ದೇವಸ್ಥಾನ ಪ್ರವೇಶ ದ್ವಾರ ಈ ಥರ ಕಾಣುತ್ತಾ. ಸಾಕಷ್ಟು ಇತಿಹಾಸ ಪ್ರಸಿದ್ಧಿಯಾಗಿರ್ತಕ್ಕಂಥ ಸ್ಥಳಗಳು ಯಾವುದೇ ರೀತಿಯ ಸಂರಕ್ಷಣೆ ಇಲ್ಲದೆ ಹಾಳಾಗಿ ಹೋಗ್ಬಿಡಕತ್ತಾವ. ಸೊ ಅಂತಹ ವಿಶೇಷವಾಗಿರ್ತಕ್ಕಂಥ ಸ್ಥಳಗಳನ್ನು ಸಂರಕ್ಷಿಸಬೇಕೆನ್ನೋದು ನನ್ನ ಮಹದಾಶಯ. ಸೊ ಅದಕ್ಕೋಸ್ಕರ ನನ್ನ ಸಣ್ಣ ಪ್ರಯತ್ನ ಈ ತರಹದ ಹಳೆಯ ದೇವಾಲಯಗಳನ್ನು ಹುಡುಕಿ ನಮಗೆ ತೋರಿಸೋದು ನನ್ನ ಒಂದು ಕಾಯಕನೇ ಆಗಿಬಿಟ್ಟದೆ. ಇತ್ತೀಚಿನ ದಿನಗಳಲ್ಲಿ ಇತಿಹಾಸದ ಸ್ಥಳಗಳನ್ನು ಹುಡುಕುತ್ತಾ ನನ್ನ ಪ್ರಯಾಣ ಎಲ್ಲಿ ಮುಟ್ಟುತ್ತೋ ಗೊತ್ತಿಲ್ಲ. ಎಷ್ಟೊಂದು ದುರ್ಗಮವಾಗಿದೆ ದಾರಿ. ಸೊ ಗುಡ್ದಾಗ ಹೋಗ್ಬೇಕು, ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಂಥ ಸ್ಥಳದಲ್ಲಿದೆ ಗುರು ದೇವಸ್ಥಾನದು. ಸಾಮಾನ್ಯವಾಗಿ ಯಾರಾದರೂ ಗೊತ್ತಿಲ್ಲದೆ ಇರೋರು ಬಂದರೆ ಈ ದೇವಸ್ಥಾನಕ್ಕೆ ದಾರಿ ಗೊತ್ತಾಗಲ್ಲ. ಸೊ ಅಂಥ ಸ್ಥಳದಲ್ಲಿ ಈ ದೇವಾಲಯವಿದೆ. ಸೊ ಇಂಥ ದೇವಾಲಯವನ್ನು ಹುಡುಕೊಂಡು ನಾವು ಬರ್ತಾಯಿದ್ದೇವೆ. ಎಲ್ಲ ನಿಮಗೋಸ್ಕರ, ನಮ್ಮ ನಾಡಿನ ಜನತೆಗೋಸ್ಕರ, ನಮ್ಮ ನಾಡಿನ ಗತ ವೈಭವನ ಸಾರುವುದಕ್ಕೋಸ್ಕರ
ನಮ್ಮ ನಾಡಿನ ಶೌರ್ಯನ ಸಾರುವುದಕ್ಕೋಸ್ಕರ, ನಮ್ಮ ನಾಡಿನ ಇತಿಹಾಸನ ತಿಳಿಸುವುದಕ್ಕೋಸ್ಕರ, ಅದೆಂಥ ಕಷ್ಟದ ದಾರಿಯಾಗಲಿ, ಅದೆಂಥ ದುರ್ಗಮ ಪ್ರದೇಶವೇ ಆಗಲಿ, ಅದೆಂಥ ಸಾಹಸಮಯವಾಗಿರ್ತಕ್ಕಂಥ ಪ್ರಯಾಣವೇ ಆಗಲಿ, ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಸೊ ಹಾಗಾಗಿ ನನಗೆ ಎಂಥ ಕಷ್ಟದ ಸ್ಥಳ ಆದರೂ ಪರವಾಗಿಲ್ಲ, ಡೋಂಟ್ ಕೇರ್. ಸೊ ನೀವೇ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಈ ಸ್ಥಳ, ಈ ದಾರಿ ಅಂತ. ಸೊ ಇದೊಂದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವ್ಲಾಗ್ ಆಗ್ಬೋದು ನಿಮ್ಮೆಲ್ಲರಿಗೂ. ಸೊ ಎಂತಹ ದಾರಿ ಅಂದರೆ ಸಾಮಾನ್ಯವಾಗಿ ಬರಲಿಕ್ಕೆ ಆಗಲ್ಲ. ಇಂಥ ಸ್ಥಳಗಳನ್ನು ಹುಡ್ಕೊಂಡು ನಾವು ಹುಚ್ಚಾಟಕ್ಕೆ ಬಿದ್ದು ಈ ತರಹದ ಸ್ಥಳಗಳನ್ನು ಹುಡುಕುತ್ತಾ ಬರ್ತಾ ಇದ್ದೇವೆ. ಸೊ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ಥರ ಇದೆ ಅಂತ. ಓ ಮೈ ಗಾಡ್, ಎಂಥ ದಾರಿ ಇದು. ನೀವೇನಾದರೂ ಈ ಜರ್ನಿನ, ಈ ವ್ಲಾಗ್ನ ನೋಡ್ಬಿಟ್ರೆ ಫೀಲ್ ಆಗಿಬಿಡ್ತಾರೆ ಎಂಥ ಸ್ಥಳದಲ್ಲಿ ದೇವಸ್ಥಾನ ಇದೆ ಅಂತ ನೋಡಿದ್ರೆ ಅನಿಸುತ್ತೆ ಎಷ್ಟೊಂದು ಕಷ್ಟವಾಗಿರ್ತಕ್ಕಂಥ ದಾರಿ ಅಂತ. ಕೊನೆಗೂ ದೇವಸ್ಥಾನದ ಹತ್ತಿರ ಬಂದ್ವಿ. ಮಳೆಗಾಲದಲ್ಲಿ ಈ ದೇವಸ್ಥಾನ ನೋಡಲಿಕ್ಕೆ ಸಿಗಲ್ಲ, ಯಾಕಂದರೆ ಕೆರೆಯ ನೀರು ಈ ದೇವಾಲಯವನ್ನು ಮುಳುಗಿಸಿಬಿಡುತ್ತೆ. ಹಾಗಾಗಿ ಮಳೆಗಾಲ ಇಲ್ಲದೇ ಇರುವಂಥ ಸಮಯದಲ್ಲಿ ಬಂದು ಈ ದೇವಾಲಯದ ದರ್ಶನವನ್ನು ಮಾಡ್ಕೊಂಡು ಹೋಗಬೇಕು. ಬೇಸಿಗೆ ಅಲ್ವಾ, ಸೊ ಹಾಗಾಗಿ ಈ ದೇವಾಲಯ ಇಷ್ಟೊಂದು ಚೆನ್ನಾಗಿ ಕಾಣುತ್ತೆ. ವಾವ್, ದೇವಾಲಯದ ಮುಂದೆ ಕೆರೆ, ಎಂಥ ದೃಶ್ಯ. ಹಾಗೂ ಈ ದೇವಾಲಯದ ಮುಂದಿರ್ತಕ್ಕಂಥ ಕೆರೆಯಲ್ಲಿ ಸಾಕಷ್ಟು ಹಕ್ಕಿ ಪಕ್ಷಿಗಳು ಬಂದು ನೆಲೆ ನಿಲ್ತವೆ. ಬೇಸಿಗೆಗಾಲದಲ್ಲಿ ಈ ಕೆರೆಯ ನೀರು ಬತ್ತಲ್ಲ, ಹಾಗೆ ಇರ್ತವೆ. ಹಾಗಾಗಿ ವಿದೇಶಿ ಹಕ್ಕಿಗಳು, ಸ್ವದೇಶಿ ಹಕ್ಕಿಗಳು ಈ ಕೆರೆಯಲ್ಲಿ ಬಂದು ಆಶ್ರಯವನ್ನು ಪಡಿತವೆ. ಸಾಕಷ್ಟು ಪಕ್ಷಿಗಳು ಅಲ್ಲಿರೋದನ್ನು ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಸ್ಥಳ ಮಾತ್ರ. ಅದರ ಎದುರಿಗೆ ಕುಣಿ ಸೋಮೇಶ್ವರ ದೇವಸ್ಥಾನ, ಕರಡಿಕಲ್ಲು. ಸೊ ಈ ದೇವಾಲಯದ ಪ್ರವೇಶ ದ್ವಾರ ಹೀಗಿದೆ. ಬನ್ನಿ ಒಳಗಡೆ ಹೋಗೋಣ. ಸೊ ಈ ದೇವಾಲಯದ ಅಂತರಂಗದಲ್ಲಿ 6 ಕಂಬಗಳಿದ್ದು ನವರಂಗ ಈ ಥರ ಇದೆ. ಈ ಗರ್ಭಗುಡಿಯ ಬಾಗಿಲ ಮೇಲೆ ಗಜಲಕ್ಷ್ಮಿನ ನಾವು ನೋಡ್ಬೋದು. ಸೊ ಕಲ್ಯಾಣಿ ಚಾಲುಕ್ಯರ ಐಡೆಂಟಿಟಿ ಅನ್ನುವ ಹಾಗೆ ಯಾವುದೇ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿ, ಆ ದೇವಾಲಯದ ಗರ್ಭಗುಡಿಯ ದ್ವಾರದ ಮೇಲೆ ಗಜಲಕ್ಷ್ಮಿಯನ್ನು ಕೆತ್ತೋದು ಕಲ್ಯಾಣಿ ಚಾಲುಕ್ಯರ ವಾಡಿಕೆ. ಸೊ ಒಳಗಡೆ ಶಿವನ ವಿಗ್ರಹವಿದ್ದು ಜಲಾವೃತವಾಗಿದೆ ಸಂಪೂರ್ಣವಾಗಿ. ಸೊ ಇದೇ ಶಿವಲಿಂಗ. ಈ ಶಿವಲಿಂಗನ ಪೂಜೆನ ಮಾಡಿಕೊಂಡು ಪೂಜಾರಿ ಹೋಗಿರ್ಬೋದು. ಬನ್ನಿ ಒಳಗಡೆ ಇಳಿಯೋಣ. ಓಂ ನಮಃ ಶಿವಾಯ. ಎಷ್ಟು ಡೀಪ್ ಇದೆ? ಭಾಳ ಒಳಗಡೆ ಐತೆ. ಸೊ ಒಂದು ವಿಪರ್ಯಾಸದ ಸಂಗತಿ ಏನಪ್ಪ ಅಂದರೆ, ಈ ಶಿವಲಿಂಗ 3 ಅಡಿ ಎತ್ತರವಾಗಿದ್ದು ಈ ಶಿವಲಿಂಗ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ನೀವು ನೋಡ್ಬೋದು ಶಿವಲಿಂಗ ಎಷ್ಟು ದೊಡ್ಡದಿದೆ, ಕಾಣ್ತಾ ಇದೆ ವಿಡಿಯೋದಲ್ಲಿ. ಇನ್ನಷ್ಟು ಆಳವಾಗಿ ಈ ಶಿವಲಿಂಗ ಇದೆ. ವಾ, ಇಷ್ಟೊಂದು ಆಳವಾಗಿ ಈ ಶಿವಲಿಂಗ ಇದ್ದ ಕಾರಣ ಈ ಶಿವಲಿಂಗನ ಸಂಪೂರ್ಣವಾಗಿ ನೀರು ಆವೃತಗೊಂಡಿದೆ. ಒಳಗಡೆ ಇಳಿಯಲು ಸ್ವಲ್ಪ ಅಸಾಧ್ಯ ಅನ್ನಿಸ್ತಾ ಇದೆ, ಆದರೂ ಪರವಾಗಿಲ್ಲ. ಮೇಲ್ಗಡೆ ಮೇಲ್ಛಾವಣಿ ಈ ಥರ ಕಾಣುತ್ತೆ. ಸ್ವಲ್ಪ ನೀರಿದೆ ಅಂದ್ಕೊಂಡೆ. ಸೊ ನಾನು ನಿಮ್ಗೆ ಹೇಳಿದೆ, ಈ ದೇವಸ್ಥಾನ 11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು, ಅದರಲ್ಲೂ ವಿಶೇಷವಾಗಿ 6ನೇ ವಿಕ್ರಮಾದಿತ್ಯ ನಿರ್ಮಾಣ ಮಾಡಿದ್ನ ಅಂತ ಹೇಳಿದೆ. 6ನೇ ವಿಕ್ರಮಾದಿತ್ಯ ನಿರ್ಮಾಣ ಮಾಡಿದ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. ಆ ಸಾಕ್ಷಿ ಏನಪ್ಪ ಅಂದರೆ, ದೇವಾಲಯದ ಒಳಗಡೆ ಬರಬೇಕಾದ್ರೆ ಎಡಗಡೆ ಒಂದು ಶಿಲಾಶಾಸನವಿದೆ. ಈ ಶಿಲಾಶಾಸನದಲ್ಲಿ ಏನಪ್ಪ ಇದೆ ಅಂದರೆ, 6ನೇ ವಿಕ್ರಮಾದಿತ್ಯ ಈ ದೇವಸ್ಥಾನನ ನಿರ್ಮಾಣ ಮಾಡಿ ಈ ದೇವಸ್ಥಾನಕ್ಕೆ 24 ಎಕರೆ ಭೂಮಿಯನ್ನು ದಾನವಾಗಿ ನೀಡ್ತಾನೆ. ಪೂಜಾರಿಯ ಮನೆತನದವರಿಗೆ ಈ ದೇವಸ್ಥಾನ ನೋಡಿಕೊಳ್ಳುವುದಕ್ಕೆ ಬಿಟ್ಟಿರ್ತಕ್ಕಂಥ
ಶಾಸನ ಇದು. ಆ ಸಾಕ್ಷಿಯನ್ನು ಹೇಳುವಂಥ ಶಾಸನ ಈ ದೇವಾಲಯದ ಎಡಗಡೆ ಇದೆ. ಸೊ ಕಲ್ಯಾಣಿ ಚಾಲುಕ್ಯರು ಕಲಾ ಪೋಷಕರು. ಆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಸಾಕಷ್ಟು ದೇವಾಲಯಗಳು ನಿರ್ಮಾಣ ಆಗಿವೆ. ಅವರ ಶೈಲಿಯನ್ನು ಹೋಲುವಂಥ ಸಾಕಷ್ಟು ದೇವಾಲಯಗಳಿವೆ. ಸೊ ವಿಶೇಷವಾಗಿ ಅವರ ಕಾಲದಲ್ಲಿ ದೇವಾಲಯಗಳ ಚಕ್ರವರ್ತಿಯಾಗಿರ್ತಕ್ಕಂಥ ಮಹಾದೇವ ದೇವಾಲಯ ಇಟಗಿಯಲ್ಲಿದೆ. ಅದನ್ನು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಹೋಗಿ ನೀವು ನೋಡ್ಬೋದು. ಸೊ ಅದನ್ನು ನೆನಪಿಸುವಂಥ ಆ ದೇವಾಲಯದಲ್ಲಿ ಒಂದನ್ನು ನಾನು ನೋಡಿದೆ, ಮೇಲ್ಛಾವಣಿಯಲ್ಲಿ ಯಾವ ಥರ ಕೆತ್ತನೆ ಇದೆ ಅಂತ. ಅದನ್ನು ಹೋಲುವಂಥ ಕೆತ್ತನೆ ಈ ದೇವಾಲಯದ ಮೇಲ್ಛಾವಣಿಯಲ್ಲಿದೆ. ಅದನ್ನು ನೀವು ನೋಡ್ಬೋದು. ಬನ್ನಿ ತೋರಿಸ್ತೀನಿ ನಿಮಗೂ. ಸೊ ಇದೆ ತುಂಬ ವಿಶೇಷವಾಗಿ ಬಳಪದ ಕಲ್ಲಿನಲ್ಲಿ ಈ ಕೆತ್ತನೆಯನ್ನು ಕೆತ್ತಿರುತ್ತಾರೆ. ನಮ್ಮ ಭಾಗದಲ್ಲಿ ಸಾಕಷ್ಟು ಗ್ರನೈಟ್ ಕಲ್ಲುಗಳು ಸಿಕ್ಕರೂ ಸಹ ಈ ಬಳಪದ ಕಲ್ಲನ್ನು ತಂದು ಈ ಮೇಲ್ಛಾವಣಿಯನ್ನು ಸಿಂಗಾರ ಮಾಡಿರ್ತಾರೆ. ಸೊ ಇದೊಂದು ಭಾಗ ಕಲ್ಯಾಣಿ ಚಾಲುಕ್ಯರ ಅರಸರ ಕೊಡುಗೆ. ಸೊ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಕೆತ್ತನೆ. ನಮ್ಮ ಭಾಗದಲ್ಲಿ ಹೊಯ್ಸಳ ಕಾಲದಲ್ಲಿರ್ತಕ್ಕಂಥ ಬೇಲೂರು ಹಳೇಬೀಡಿನಷ್ಟು ಸುಂದರವಾಗಿ ಕೆತ್ತನೆಗಳು ಇಲ್ಲದೇ ಇರ್ಬೋದು. ಯಾಕಂದರೆ ನಮ್ಮ ಕಡೆ ಗ್ರಾನೈಟ್ ಕಲ್ಲಿನಿಂದ ದೇವಾಲಯಗಳನ್ನು ನಿರ್ಮಿಸ್ತಿದ್ರು. ಸೊ ಕಂಬಗಳನ್ನು ಇಷ್ಟೇ ಡಿಸೈನ್ ಮಾಡ್ತಾರೆ. ಆಮೇಲೆ ಮೇಲ್ಛಾವಣಿ. ಸೊ ಕಲ್ಯಾಣಿ ಚಾಲುಕ್ಯರ ವಿಶೇಷತೆಯನ್ನು ಇಲ್ಲಿ ನಾವು ಕಾಣ್ಬೋದು ಆ ಮೇಲ್ಛಾವಣಿಯಿಂದ. ಇನ್ನೊಂದು ವಿಶೇಷವಾಗಿ ಈ ದೇವಾಲಯದ ಮುಂಭಾಗದಲ್ಲಿ, ದೇವಾಲಯದ ಈಶ್ವರನ ಮುಂದೆನೇ ನಂದಿ ಇರಬೇಕು, ಆದರೆ ಇಲ್ಲಿ ಹೊರಗಡೆ ಇದೆ. ಸೊ ಹಳೆಯ ನಂದಿ ಹಾಳಾಗಿದ್ದ ಕಾರಣ ಹೊಸ ನಂದಿಯನ್ನು ಈ ಗ್ರಾಮಸ್ಥರು ಗುಡಿಯ ಹೊರಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಳೆಯ ನಂದಿ ಎಲ್ಲಿದೆ ಅಂದರೆ ಇಲ್ಲಿ ತುಂಬ ಹಾಳಾಗಿ ಹೋಗಿಬಿಟ್ಟದ ಈ ನಂದಿ. ಸೊ ಇಲ್ಲಿ ಹಳೆಯ ನಂದಿಯನ್ನು ನಾವು ನೋಡ್ಬೋದು. ಹಾಗೂ ಈ ದೇವಾಲಯಕ್ಕೆ 3 ಪ್ರವೇಶ ದ್ವಾರಗಳಿದ್ವೇನೋ ಅನಿಸುತ್ತೆ. ಅದು ಈಗ ಮುಚ್ಚಿದ್ದಾರೆ. ಈಗ ಕೇವಲ 2 ಪ್ರವೇಶ ದ್ವಾರಗಳು ಇದ್ದಾವೆ ಈ ದೇವಾಲಯಕ್ಕೆ. ಇನ್ನೊಂದು ಈ ದೇವಾಲಯದ ಮುಂದೆ ನಾನು ಕಂಡೆ ವಿಶೇಷವಾಗಿ ಈ ಪೀಠ. ಇದು 7 ಕುದುರೆಯ ಪೀಠ. 7 ಕುದುರೆಯ ಪೀಠ ಐತಂದರೆ ಇದು ಸೂರ್ಯ ದೇವಾಲಯವಾಗಿತ್ತೇನೋ ಅನ್ನೋ ನನ್ನ ಅನಿಸಿಕೆ. ಇವು ಕುದುರೆಗಳು 1 2 3 4 5 6 7 ಕುದುರೆಗಳ ಪೀಠದಲ್ಲಿ ಸೂರ್ಯದೇವ ಮಾತ್ರ ಇರ್ತಾನೆ. ಇದು ಶಿಥಿಲಾವಸ್ಥೆಯಲ್ಲಿ ಭಾಳ ಹಳೆಯದಾಗಿದೆ. ಸೊ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ನನ್ನ ಅನಿಸಿಕೆ ಏನಂದರೆ ಇದು ಸೂರ್ಯ ದೇವಾಲಯ ಆಗಿತ್ತೇನೋ ಅನಿಸುತ್ತಾ. ದಾಳಿಕೋರರಿಂದ ನಶಿಸಿ ಹೋಗಿರ್ಬೋದು. ಕಾಲಾನಂತರ ಇದು ಈಶ್ವರನ ದೇವಾಲಯ ಆಗಿರ್ಬೋದು. ಇಲ್ಲಾಂದರೆ ಈಶ್ವರನಿಗೂ ಹಾಗೂ ಸೂರ್ಯನಿಗೂ ಮುಡಿಪಾಗಿರ್ತಕ್ಕಂಥ ದೇವಾಲಯವಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಈ ಪೀಠನ ನೋಡಿ ನನಗನ್ಸಿದ್ದು, ಸೊ ಇದು ಸೂರ್ಯದೇವನ ಪೀಠ. 7 ಕುದುರೆಗಳಿದ್ದರೆ ಅದು ಸೂರ್ಯದೇವನದ್ದೇ ಆಗಿರುತ್ತೆ. ದೇವಾಲಯದ ಮುಂಭಾಗದಲ್ಲಿ 2 7 ಅಡಿ ಸರ್ಪದ ವಿಗ್ರಹಗಳಿದ್ದು ಆ ವಿಗ್ರಹಗಳನ್ನು ನೀವು ನೋಡ್ಬೋದು. 7 ಅಡಿ ಸರ್ಪ, ಅದರ ಕೆಳಗೆ ನಾಗಕನ್ನಿಕೆಯನ್ನು ನಾವು ನೋಡ್ಬೋದು. ಇಲ್ಲೊಂದು ಸಹ 7 ಅಡಿ ಸರ್ಪದ ವಿಗ್ರಹವನ್ನು ನಾವು ಕಾಣ್ಬೋದು. ಇನ್ನೊಂದು ಈ ದೇವಾಲಯದ ಸುತ್ತಮುತ್ತ ಮಂಟಪ ಇತ್ತು ಭಕ್ತಾದಿಗಳು ಬಂದು ತಂಗಲಿಕ್ಕೆ. ಆ ಮಂಟಪದ ಅವಶೇಷಗಳನ್ನು ಮಾತ್ರ ನಾವಿಲ್ಲಿ ಕಾಣ್ಬೋದು. ಸೊ ಇದನ್ನು ನೋಡ್ತಾ ಇದ್ದರೆ ಈ ದೇವಸ್ಥಾನ ಇಲ್ಲಿವರೆಗೂ ಇತ್ತು, ಇಲ್ಲಿವರೆಗೂ ಮಂಟಪ ಇತ್ತು ಅಂತ ನಮ್ಗನ್ಸುತ್ತೆ. ಕೇವಲ ಅವಶೇಷಗಳು ಮಾತ್ರ ಈಗ ಉಳ್ಕೊಂಡಿದ್ದಾವೆ. ಕಾಲನ ಹೊಡೆತಕ್ಕೆ ಹಾಳಾಗಿದೆಯೋ, ದಾಳಿಕೋರರ ಹೊಡೆತಕ್ಕೆ ಹಾಳಾಗಿದೆಯೋ ಗೊತ್ತಿಲ್ಲ. ಬಟ್ ಅವಶೇಷಗಳು ಮಾತ್ರ ಈ ದೇವಾಲಯದ ಸುತ್ತಮುತ್ತ ಕಾಣ್ತವೆ. ಇನ್ನೊಂದು ವಿಶೇಷವಾಗಿ ಈ ದೇವಾಲಯದ ಪಕ್ಕದಲ್ಲಿ ಈ ಶಿವಲಿಂಗದ ಪೂಜೆಗೆ ಮಡಿ ನೀರು ಸಿಗಲಿ ಎಂದು ಬಾವಿಯನ್ನು, ಕಲ್ಯಾಣಿಯನ್ನು ನಿರ್ಮಾಣ ಮಾಡಿರ್ತಾರೆ. ಆ ಕಲ್ಯಾಣಿಯನ್ನು ನಾವಿಲ್ಲಿ ನೋಡ್ಬೋದು. ಸೊ ವರ್ಷದ 365 ದಿನಗಳು ಈ ಕಲ್ಯಾಣಿಯಲ್ಲಿ ನೀರು ಬತ್ತಲ್ಲ. ಕಾರಣ ಪಕ್ಕದಲ್ಲೇ ಕೆರೆ ಇದ್ದ ಕಾರಣ. ಈ ದೇವಾಲಯ ಕಟ್ಟಿಸಿದಾದ ಮೇಲೆ ಈ ಕೆರೆಯನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಆಗಿನಿಂದ ಈ ಕೆರೆ ಇಲ್ಲೇ ಇದೆ. ಕೆರೆಯನ್ನು ಸಹ ನೀವು ನೋಡ್ಬೋದು. ಎಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಕೆರೆ, ಕಡಕಲ್ ಕೆರೆ ಇಲ್ಲಿ ನಾವು ಕಾಣ್ತೀವಿ. ತದನಂತರ ಈ ಗೋಪುರದ ವಿಶೇಷ ಉಬ್ಬು ಶಿಲ್ಪಗಳು ಸಂಪೂರ್ಣವಾಗಿ ದಾಳಿಕೋರರಿಂದ ನಾಶವಾಗಿವೆ. ಈಗ ಸಂಪೂರ್ಣವಾಗಿ ಊರ ಜನರು ಪ್ಲಾಸ್ಟರಿಂಗ್ ಮಾಡಿ ಆ ಉಬ್ಬು ಶಿಲ್ಪಗಳನ್ನು ಕಾಣದೇ ಇರೋ ರೀತಿಯಲ್ಲಿ ಮಾಡಿರ್ತಾರೆ. ಈ ಗೋಪುರನ ನೋಡ್ತಾ ಇದ್ದರೆ ವೆಂಟಿಲೇಷನ್ಗೋಸ್ಕರ ಬೆಳಕು ಒಳಗಡೆ ಬರಲಿ, ಗಾಳಿ ಒಳಗಡೆ ಬರಲಿ ಅಂದ್ಬಿಟ್ಟು
ಗೋಪುರದ ತುದಿಯ ಮೇಲೆ ರಂಧ್ರಗಳನ್ನು ಮಾಡಿರ್ತಾರೆ. ಆ ರಂಧ್ರಗಳಿಂದ ಬೆಳಕು ಅಥವಾ ಗಾಳಿ ಶಿವಲಿಂಗದ ಮೇಲೆ ಬೀಳಲಿ ಹಾಗೂ ಶಿವಲಿಂಗದ ಪೂಜೆಯನ್ನು ಮಾಡ್ತಕ್ಕಂಥ ಅರ್ಚಕರಿಗೆ ಗಾಳಿಯ ವ್ಯವಸ್ಥೆ ಆಗಲಿ ಎಂದು ಮಾಡಿದ್ದಾರೇನೋ ಅನ್ನೋ ತರಹದ ರಚನೆ ಈ ಗೋಪುರದ ಮೇಲಿದೆ. ಈ ದೇವಾಲಯದ ದುಸ್ಥಿತಿ ಈ ಥರ ಕಾಣುತ್ತೆ. ಈ ದೇವಾಲಯ ಸಂಪೂರ್ಣವಾಗಿ ಕಾಲನ ಹೊಡೆತಕ್ಕೆ ಹಾಳಾಗಿ ಹೋಗ್ತಾ ಇದೆ. ಇದನ್ನು ಉಳಿಸ್ಕೋಬೇಕು ನಾವು. ಇನ್ನು ಕೆಲವು ವರ್ಷಗಳಲ್ಲಿ ಸಿಗುತ್ತಿಲ್ಲ, ನೋಡಲಿಕ್ಕೆ ಗೊತ್ತಿಲ್ಲ. ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿಬಿಟ್ಟದ. ಈ ದೇವಸ್ಥಾನ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ಸೊ ಇಷ್ಟೊಂದು ಇತಿಹಾಸ ಹೊಂದಿರತಕ್ಕಂಥ ಈ ದೇವಾಲಯವನ್ನು ನಾವು ಉಳಿಸ್ಕೋಬೇಕು. ಸೊ ನಮ್ಮ ಇತಿಹಾಸನ ಮುಂದಿನ ಪೀಳಿಗೆಗೆ ನಾವು ತೋರಿಸ್ಬೇಕು. ಸೊ ಈ ತರಹದ ಪ್ರದೇಶಗಳನ್ನು, ಸ್ಥಳಗಳನ್ನು, ದೇವಾಲಯಗಳನ್ನು ಉಳಿಸ್ಕೊಂಡು ಹೋದರೆ ನಮ್ಮ ಇತಿಹಾಸ ಮುಂದಿನ ಪೀಳಿಗೆಗೆ ಉಳಿಯುತ್ತೆ. ಇಲ್ಲಾಂದ್ರೆ ಕೇವಲ ಈ ತರಹದ ಮಾಧ್ಯಮಗಳಿಂದ, ವಿಡಿಯೋಗಳಲ್ಲಿ ಹಾಗೂ ಪುಸ್ತಕಗಳಲ್ಲಿ ಮಾತ್ರ ನಾವು ಇತಿಹಾಸನ ಓದಬೇಕಾಗತ್ತೆ. ಆ ಸ್ಥಳದಲ್ಲಿ ಹೋಗ್ಬಿಟ್ಟು ಅದನ್ನು ನೋಡಿ ಫೀಲ್ ಆಗುವಂಥ ಭಾಗ್ಯ ನಮ್ಮ ಮುಂದಿನ ಪೀಳಿಗೆ ಕಳ್ಕೊಳ್ಳುತ್ತಾ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.